ಈ ಚೋಟದೊಂದು ದೊಡ್ಡ ಸಮಸ್ಯೆ ಆತಪ್ಪ. ಹೇಳೋದು ನೋಡಿದ್ರು ಪಾಪ ಅನ್ನಿಸ್ತದೆ. ಹಂಗಂತ ನಾನು ಎಂತ ಮಾಡೋಕ್ಕಾಗ್ತದೆ. ಬೆಳ್ಳಿ ಹೇಳೋದು ನೋಡಿದ್ರು ಸರಿ ಅಂತಲೇ ಅನ್ನಿಸ್ತದೆ. ಅವಳು ಕರೆಕ್ಟ್ ಡಿಸಿಷನ್ನೇ ತಗೊತಾ ಇದ್ದಾಳೆ. ನಾನೇನು ಹೇಳೋಕ್ಕೋಗಲ್ಲಪ್ಪ ಅವಳಿಗೆ. ಸುಮ್ಮನೆ ಇರೋ ದೊಡ್ಡಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ. ನೀನು ಸುಮ್ಮನೆ ನನ್ನ ಫ್ರೆಂಡ್ ಅಂದ್ಕೊಂಡಿದ್ದು ಅಂತ. ಫ್ರೆಂಡ್ ಆದ ಕೂಡಲೇ ಇವನು ಇದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ಬೇಕಾ? ನಾನೇನು ಸಪೋರ್ಟ್ ಮಾಡಲ್ಲ. ಏನಾರು ಮಾಡ್ಕ. ಪಾಪ ಬೆಳ್ಳಿ, ಅವಳಿಗೆ ಏನು ಅನ್ನಿಸ್ತದೋ ಅವಳು ಅದನ್ನೇ ಮಾಡಲಿ. ಯಾವಾಗಲೂ ಅವಳು ಕರೆಕ್ಟಾಗೇ ಯೋಚನೆ ಮಾಡ್ತಾಳೆ. ನಿಮಗೆ ಹೇಳ್ತಾನೆ ಅಂಥೇಳಿ ನಾನು ಅವಳಿಗೆ ಏನು ಪ್ರೆಷರ್ ಹಾಕೋಕ್ಕೆ ಹೋಗಲ್ಲಪ್ಪ. ತಡಿಯ ಮರಯ್ಯ, ಸ್ವಲ್ಪ ಹೊತ್ತು ಇಲ್ಲೇ ನಿತ್ಕ, ಅಲ್ಲಿ ನೋಡಲಿ ಪಟಾಕಿಯನ್ನು ಎಂಥದೋ ಯೋಚನೆ ಮಾಡ್ತಾ ನಿಂತಾನೆ. ಈಗ ಹೋಗ ಅಲ್ಲೇನೋ ಡಿಸ್ಟರ್ಬ್ ಆದರೆ ಮತ್ತೆ ಸರಿ ಬೈತಾನೆ, ಗೊತ್ತಾ? ಸುಮ್ಮನೆ ಇರೇ ಸಾಕ. ಎಂತ ಯೋಚನೆ ಮಾಡ್ತಾ ನಿಂತಾನೆ ಅವನಷ್ಟಕ್ಕೆ. ಹೊರಗಡೆ ನೋಡ್ತಾ ನಿಂತಾನೆ. ನೋಡಿದ್ರು ಯೋಚನೆ ಮಾಡ್ತಾನೆ ಅಂತ ಡಿಸ್ಟರ್ಬ್ ಆಗ್ತದೆ. ನಾ ಹೋಗ್ತೀನಿ, ನೀ ಬಂದ್ರಪ್ಪ ಬಿಟ್ರೆ ಬಿಡು. ಪಟಾಕಿ ಅಣ್ಣ, ಈಗ ಕುಮ್ಮುಟ್ಟು ಬಿದ್ದೆ ಮಾರಯ್ಯ ನಾನೊಂದ್ಸತಿ. ಎಂತಕ್ಕ ಆ ಥರ ಕೂಗುದ್ಯಾ? ನಾ ಕೂಗ್ಲ, ಕರ್ದಿದ್ದಷ್ಟಯ್ಯ. ನಾ ಹೇಳ್ದೆ ಪಟಾಕಿ ಅಣ್ಣ, ಅವ ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಸುಮ್ಮನಿರು, ನಾವಿಲ್ಲೇ ಇರೋಣ, ಹೋದ್ರೆ ಡಿಸ್ಟರ್ಬ್ ಆಗ್ತದೆ ಅಂತ. ನನ್ನ ಮಾತು ಕೇಳಲೇ ಇಲ್ಲ, ಬಂದ. ಎಂತ ಯೋಚನೆ ಮಾಡ್ತಿದ್ದೆ ಪಟಾಕಿ ಅಣ್ಣ? ಎಂತ ಯೋಚನೆ ಮಾಡ್ತಾನೂ ಇರಲಿಲ್ಲ, ಸುಮ್ಮನೆ ನಿಂತಿದ್ದೆ ಇಲ್ಲ ಅಷ್ಟೇಯ. ನಂಗೆಲ್ಲ ಗೊತ್ತು, ನೀ ಎಂತ ಯೋಚನೆ ಮಾಡ್ತಿದ್ದೆ ಅಂತ ಗೊತ್ತು ನಂಗೆ. ಎಂತ ಯೋಚನೆ ಮಾಡ್ತಿದ್ದೆ ನಾನು? ಹೇಳ್ತೀನಿ. ನಿಮ್ಮ ಹತ್ರ ನಂಗೆ ಸಿಟ್ಕೊಂಡು ಬೈಬಾರ್ದು, ಹೊಡಿಬಾರ್ದು, ಎಂಥದ್ದು ಮಾಡಬಾರ್ದು. ಇಲ್ಲ ಮಾರತಿ, ನಾ ಎಂತ ಮಾಡೋದು ಇಲ್ಲ. ಹೇಳು, ಎಂತ ಗೊತ್ತು ನಿಂಗೆ? ಹೇಳು. ಅದ ಮತ್ತೆ ನಿನ್ ಗರ್ಲ್ ಫ್ರೆಂಡ್ ನೀನ್ ಸೇರೋ ಕಾಲೇಜಿಗೆ ಸೇರ್ತದ ಇಲ್ಲ ಅಂತ ಯೋಚನೆ ಮಾಡ್ತಿದ್ಯಾ, ಹೌದಲ್ಲ? ತೆಗೆದು ಬಾರ್ಸೇ ಬಿಡ್ತೀನಿ ನೋಡೀಗ. ಎಷ್ಟು ಅಧಿಕ ಪ್ರಸಂಗದ ಮಾತಾಡ್ತೀಯ ಅಲ್ಲ? ಅಯ್ಯೋ ದೇವ್ರೆ, ನೀನು ಹಂಗೆಲ್ಲ ಹೊಡಿಯಕ್ಕೆಲ್ಲ ಬರಂಗಿಲ್ಲ. ನಾ ಫಸ್ಟೇ ಹೇಳಿದ್ದೆ ಸಿಟ್ ಮಾಡ್ಕೊಂಡು ಹೊಡಿಯಂಗಿಲ್ಲ ಬೈಯಂಗಿಲ್ಲ ಅಂತ. ಹೋಗೆ, ಸುಮ್ಮನೆ ಒಳಗೆ ಹೋಗೆ ಸಾಕು. ಎಷ್ಟು ಮಾತಾಡ್ತೀಯ. ನಾವು ಕಾಲೇಜಿಗೆ ಹೋದ್ರೂ ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ. ನೀ ನೋಡಿದ್ರೆ ಇನ್ನೂ ಪ್ರೈಮರಿ ಸ್ಕೂಲಲ್ಲೇ ಹಿಂಗೆ ಮಾತಾಡ್ತೀಯ, ಇನ್ನು ಕಾಲೇಜಿಗೆ ಹೋದಾಗ ಇನ್ನು ಹೆಂಗೋ. ಹೋಗಿ ಸುಮ್ಮನೆ ಒಳಗೆ. ಇದು ಒಳ್ಳೆ ಕಥೆ. ನಾ ಹೇಳಿ ನೀ ಸಿಟ್ ಮಾಡ್ತೀನಂಗಿಲ್ಲ ಅಂತ ಹೇಳು ಅಂದ್ರೆ ಕೇಳಿದೆ. ನೋಡಿದ್ರೆ ನನಗೆ ಹೊಡಿಯಪ್ಪತ್ತ. ಏನಾರು ಮಾಡ್ತೀನಿ ನನಗೇನು. ನಿಂಗೆ ಒಂದು ಸರಿ ಮತ್ತೆ ಸ್ಪೆಷಲಾಗಿ ಹೇಳ್ಬೇಕಾನ? ಸುಮ್ಮನೆ ಒಳಗೆ ಹೋಗಿ ಓದೋದು ಬರೆಯೋದು ಏನಾರು ನೋಡ್ಕೊಳ್ಳಿ. ನಿನ್ನೆ ನಾನು ಬರೆಯೋಕ್ಕೆ ಕೊಟ್ಟಿದ್ನಲ್ಲ, ಅದಷ್ಟು ಬರ್ದಾಗ್ಯದ. ಬತ್ತೀನಿ ತಡಿ ಗುಬ್ಬಿ, ಬತ್ತೀನಿ. ನಾ ಕೇಳೋ ಕ್ವಶನಿಗೆಲ್ಲ ಆನ್ಸರ್ ಹೇಳದೇ ಇರ್ಬೇಕಲ್ಲ ಇವತ್ತು. ಸೀದಾ ಅಮ್ಮನ ಹತ್ರ ಹೋಗಿ ಹೇಳ್ತೀನಿ ನೋಡು. ನೀನು ಅಧಿಕ ಪ್ರಸಂಗ ಮಾತಾಡಿಸ್ತೀನಿ. ಇದೊಬ್ಬಳು ಗುಬ್ಬಿ ಯಾವಾಗಲೂ ಇದ್ರ ದಸೆಯಿಂದ ನಾನು ಬಯಸ್ಕೋಬೇಕು. ಏನು ಹುಡುಗಿನೇನಪ್ಪ, ಎಲ್ಲಿಂದ ಕಲಿತದೆ ಏನೋ ಈ ಮಾತೆಲ್ಲ. ಪುಣ್ಯಕ್ಕೂ ಅಪ್ಪ ಮನೇಲಿ ಇಲ್ಲದೆ ಇದ್ದಿದ್ದಕ್ಕಾತು. ಇದ್ದಿದ್ರೆ ಇತ್ತು ನನಗಿವತ್ತು ಹಬ್ಬ. ಎಂತದ್ರ ಗುಡ್ಡ ಎಂತಕ್ಕ ಮಕ್ಕ ಸಣ್ಣ ಆಗ್ಯದಲ್ಲ? ಎಂತಕ್ಕಿಲ್ಲ ಆತೆ. ಎಂತಕ್ಕಿಲ್ಲ ಅಂತೀಯ, ಅದನ್ನು ಬೇಜಾರಲ್ಲೇ ಹೇಳ್ತೀಯಲ್ಲ ಗುಬ್ಬಿ. ಎಂತ ಆತೆ? ಎಂತ ಇಲ್ಲ, ಪಟಾಕಿ ಅಣ್ಣ ಬೈದಿದ್ದಾತೆ. ಗುಬ್ಬಿ ಯಾಕೆ ಹಂಗೆ ಮಾಡ್ತಾನೇನ? ಪಟಾಕಿ ಬತ್ತ ನೀನು ಭಾಳ ಒಂಥರ ಆತಿದ್ದೀಯ. ಆ ಹುಡುಗರು ನೋಡಿದ್ರೆ ಕಿಸಿ ಕಿಸಿ ಅಂತಾನೇ ಇರ್ತೀಯಪ್ಪ. ನಿಂಗೆ ಎಂತ ಆಗ್ಯದೇನ? ಹೇಳಿದ್ರೆ ಮತ್ತೆ ಸಿಟ್ಟು ಮಾಡ್ತೀಯ ಅಂತಕ್ಕ. ಹುಡುಗರಿಗೆ ಬೈದಿದೆ ಅಂತಕ್ಕೆ ನೋಡೋಣ, ಹೇಳ. ನಾ ಎಲ್ಲಿ ಬೈದಿನಮ್ಮ? ಅವ್ರು ಹೇಳ್ತಾರೆ, ನೀ ಕೇಳು. ಸೀತಕ್ಕ, ಓ ಪಟಾಕಿ ಅಮ್ಮ ಅದರನ? ಹಾಂ ಅದರೇ ಪ್ರೇಮಕ್ಕ, ಅಮ್ಮ ಅದರೇ, ಬನ್ನಿ. ಯಾರು ಪ್ರೇಮ್ನೇ? ಅಯ್ಯೋ ಮರತಿ, ನಿಂಗೆ ಹಾದು ಸಿಕ್ಕಿದ್ ಸಾಕಲ್ಲ. ಏನೇ ಅಪರೂಪಕ್ಕೆ ಒಂದ್ಸತಿ ಬಂದಲ್ಲ, ಬಾ ಈಚಿಗೆ ಬಾ. ಅಲ್ಲ ಸೀತಕ್ಕ, ನಿಮ್ದು ಒಳ್ಳೆ ಕತೆ ಆಯ್ತು. ಅಪರೂಪಕ್ಕೆ ಬರದೆ ದಿನ ಬತ್ತ ಕೂರಕ್ಕೆ ನಮ್ಮ ಪಥ ನಡಿಬೇಕಲ್ಲ ಸೀತಕ್ಕ. ರಟ್ಟೆ ಮುರಿಬೇಕು, ಹೊಟ್ಟೆ ತುಂಬಬೇಕು, ನಿಮಗೆ ಗೊತ್ತು. ಕೆಲ್ಸಕ್ಕೆ ಹೋಗದೆ ಹಿಂಗೆ ಇವ್ರ ಮನೇಲಿ ಹೋಗಿ ಮಾತಾಡ್ತಾ ಕೂತ್ರೆ ಹೌದಾ? ದಿನ ಹೋಗೋದು ಹೆಂಗೆ ನಮ್ಮದು? ಬಾ ಮರತಿ, ಮಾತಲ್ಲಿ ನಿನ್ಗೆಲ್ಲಕ್ಕೆ ಯಾರಿಗಾತದ ಹೇಳ? ಯಾರೋ ಬಂದರೆ ಗುಂಡಣ್ಣ, ಅತ್ತೆ ಯಾರ ಹತ್ರನ ಮಾತಾಡ್ತಾ ಇದ್ದಾರೆ. ಅತ್ತೆ ಯಾರ ಹತ್ರನಾರು ಮಾತಾಡ್ತಿರ್ಲಿ, ನಿನಗೆ ಅವೆಲ್ಲ ಅಧಿಕ ಪ್ರಸಂಗ ಬೇಡ. ನಡೀರಿ, ಬುಕ್ ಬಿಚ್ಕೇಳಿ ಇಬ್ಬರು. ನಿನ್ನೆ ಏನೇನು ನಾನು ಬರೆಯೋಕ್ಕೆ ಕಲಿಯೋಕ್ಕೆ ಅಂತ ಕೊಟ್ಟಿದ್ನ ಅದು ಪೂರ್ತಿ ಒಪ್ಪಿಸ್ಬೇಕು ನನಗೀಗ. ಅಧಿಕ ಪ್ರಸಂಗ ಮಾಡಿಸ್ತೀನಿ. ಎಂತ
ಮುಖ ಏನು ನೋಡ್ತಾ ನಿಂತೀರಿ? ನಡೀರಿ ಪುಸ್ತಕ ತಗೊಳ್ಳಿ, ಹೇಳ್ತೀನಿ. ಓ ನೋಡಲ್ಲಿ ಪಟಾಕಿ ಹುಡುಗರಿಗೆ ಹೆದರ್ಸ ಹೊಡ್ತಾ. ಏನು ಓದ್ಸೋದು ಪೂರ್ತಿ ಅವನೇ ಏನು ಅಲ್ಲ. ನಮ್ಮನೇಲಿ ಚರಿ ಬಂದಾಗಲೂ ಅಷ್ಟೇ, ತಮ್ಮ ಇದೇ ಥರ ಹೇಳ್ಕೊಡ್ತಿರ್ತಾನೆ. ಹೇಳ್ಕೊಡೋರು ಒಬ್ರು ಇರ್ಬೇಕು ಮನೇಲಿ ಸೀತಕ್ಕ. ಪಟಾಕಿ ಎಷ್ಟು ದಿವಸ ಇರ್ತಾನೆ? ಅವ ಕಾಲೇಜ್ ಶುರುವಾಗೋ ತನಕ ಇರ್ತಾನೆ, ಹಂಗೆ ಇನ್ನೊಂದು ತಿಂಗಳೇ ಇರ್ತಾನೇನಾ. ಅದಿರಲಿ ಪ್ರೇಮ್, ನೀ ಸುಮ್ಮನೆ ಬರೋಕ್ಕಿರಲ್ಲ. ಏನು ಹೇಳಿ, ರಮ್ಯ ಹೆಂಗದೆಯೇ, ಬಾಲ್ ಹೆಂಗದೆ, ರಘುವೀರಣ್ಣ ಹೆಂಗದಾರೆ? ನಾ ಒಂದು ದಿವ್ಸ ಹೋಗ್ಬೇಕು ಅಂದ್ಕೋತೀನಿ, ಆಗದೇ ಇಲ್ಲೇ. ಭಾರತಕ್ಕೂ ಹೇಳ್ತಾ ಇದ್ದಾರೆ ಒಂದು ದಿವ್ಸ ಹೋಗಿ ಬರೋಣ ಸೀತಾ ಅಂತ. ಎಲ್ಲಿ ಹೋಗೋಕ್ಕೆ ಆಗಲ್ಲ. ಅದನ್ನು ಹೇಳೋಣ ಅಂತಲೇ ಬಂದೆ ಸೀತಕ್ಕ. ಹುಡುಗರು ಒಳಗದವಲ್ಲ, ನಾವು ಮಾತಾಡೋದು ಏನಾರು ಕೇಳ್ತದ ಅವಕ್ಕೆ? ಇಲ್ಲ ಪಟಾಕಿ ಅವನ್ನ ಒಳಗೆ ಕರ್ಕೊಂಡು ಹೋದ, ಅಲ್ಲಿಗೆ ಅಂತ ಕೇಳಲ್ಲ. ಇಲ್ಲಿ ಮಾತಾಡೋದನ್ನು ಕೇಳಿಸ್ಕೊತಾರೆ ಅಂತಲೇ ಅರ್ಥ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನು ತೊಂದರೆ ಇಲ್ಲ, ಮಾತಾಡಿ ನೀನು. ಎಂತ ಪ್ರೇಮ, ಏನಾಗಿದೆ? ಎಂತ ಅಂತ ಹೇಳೋದು ಸೀತಕ್ಕ, ನಮ್ಮ ಸಣ್ಣಮ್ಮಗೆ ಮಾತ್ರ ಒಂದಲ್ಲ ಒಂದು ಗೋಳು ತಪ್ಪಿದ್ದೇ ಇಲ್ಲ ನೋಡಿ. ಈ ದೇವ್ರ ಗುಡಿಗಿದಾಗ ಹೋಗೋಕ್ಕೆ ಹಂಗಾರೆ ಒಬ್ಬರಿಗೆ ಈ ಥರ ಕಷ್ಟ ಕೊಡಬಾರ್ದ್ರಿ ಯಾರಾದರೂ. ನೋಡಿ, ತಾಯಿನ ಕಳ್ಕೊಂಡೆ ಪಾಪ ಭಾಳ ಅನುಭವಿಸಿದ್ರು. ಮದುವೆ ಅಂತ ಆಯ್ತು, ಅದು ಹಿಂಗೆ ಅಕ್ಕಿ ಕೂತ್ಕೋತು. ಹೆಂಗೆ ಅಟ್ಲಾಗ ಬಾಲೆ ಸಾಕ್ಯಂಡು ಅಪ್ಪನ ಸಾಕ್ಯಂಡು ಇರ್ತೀನಿ ಅಂತ ಧೈರ್ಯ ಮಾಡೋಷ್ಟೊತ್ತಿಗೆ ಹಿಂಗೆ ಅಕ್ಕಿ ಕೂತ್ಕೊಂಡದ್ದು ನೋಡಿ. ಈಗ ಅಯ್ಯೋ, ನೀ ಪುರಾಣ ಮಾಡೋದು ಬೇಡ ಪ್ರೇಮ. ಎಂತ ಆಗಿದೆ ಅದನ್ನು ಹೇಳೆ, ಯಾರಿಗೆ ಏನಾಗಿದೆ? ಅಯ್ಯಗೆ ಸೀತಕ್ಕ, ಅಯ್ಯೇ ಹುಷಾರಿಲ್ಲದೆ ಇದ್ದಿದ್ದು ಸರಿ ಆಗಲೇ ಇಲ್ಲ. ಇಂಥದ್ದು ಅಂತ ಗೊತ್ತಾಗಲ್ಲ. ಅವರು ಸಣ್ಣಮ್ಮನ ಪಾಪ ಬೇಡ, ಗುಲ್ ಮಾಡೋದು ಬೇಡ, ನೋಡೋಣ ಇನ್ನು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತಾನೆ ಇಷ್ಟು ದಿವಸ ನೋಡಿದ್ರು. ಈಗೀಗ ಅವರಿಗೂ ಒಂಥರ ಭಾಳ ತಲೆ ಬಿಸಿ ಶುರುವಾದಂಗೆ ಆಗಿದೆ. ಹಾಗಾಗಿ ಚೂರು ಸೀತಕ್ಕನ ಬಂದು ಹೋಗೋಕ್ಕೆ ಹೇಳು. ಫೋನಲ್ಲಿ ಮಾತಾಡೋಕ್ಕೆ ಮತ್ತು ಸರಿ ಆಗಲ್ಲ ಮರತಿ, ಯಾರು ಇರ್ತಾರೆ ಏನೋ, ಹಿಂಗೆ ನಾವು ಅಂದ್ಕೊಂಡಿದ್ದನ್ನು ಹೇಳೋಕ್ಕೂ ಆಗಲ್ಲ. ಅದು ಅಲ್ಲದೆ ಇಲ್ಲಿ ಬಂದು ನೋಡಿದ್ರೆ ಅವ್ರಿಗೊಂಚೂರು ಗೊತ್ತಾಗ್ತದೆ ಅಂತ ಹೇಳಿದ್ರು. ನಾನು ಮೊನ್ನೆನೇ ಹೇಳಿದರು ಹೋಗು ಅಂತ. ನಂಗೆ ಮತ್ತೆ ಗುಂಡಪ್ಪಣ್ಣ ಇದ್ದಾಗ ಹೇಳೋಕ್ಕೂ ಧೈರ್ಯ ಇಲ್ಲ ಸೀತಕ್ಕ. ಯಾಕೋ ನಿಮ್ಮ ಗುಂಡಪ್ಪಣ್ಣಗೆ ನಮ್ಮ ಅಯ್ಯನ ಕಂಡ್ರೆ ಅಷ್ಟಕ್ಕಷ್ಟೇ ಅಪ್ಪ, ಅದು ಎಂತಕ್ಕೆ ಹಂಗೆ ಮಾಡ್ತಾರೇನೋ. ಇವತ್ತಲ್ಲಿ ಹೋಗೋಷ್ಟೊತ್ತಿಗೆ ಪಾಪಣ್ಣ ಗುಂಡಪ್ಪಣ್ಣ ಅನಿಲರ ಮನೆಗೆ ಹೋಗ್ತಿದ್ದು ಕಾಣಿಸ್ತಾ, ಅವರಿಲ್ಲ ಅಂತ ಗೊತ್ತಾಯ್ತು. ಹಂಗಾರೆ ಇದೇ ಸಹ್ಯೋಗನಾಗತ್ತದೆ ಮಾತಾಡೋಕ್ಕೆ ಅಂಥೇಳಿ ಬಂದೆ. ಹೆಚ್ಚೊತ್ತು ನಿಲ್ಲಂಗಿಲ್ಲ. ಈಗ ಹೇಳಿನಿ ಸಣ್ಣಮ್ಮಗೆ, ಯಾವತ್ತಾರು ಒಂದು ದಿವಸ ಕೆಲ್ಸಕ್ಕೆ ಬರೋಳು, ಅಲ್ಲಿ ಅವ್ರ ಮನೇಲಿ ಯಾರು ಇಲ್ದಿದ್ದು ನೋಡ್ಕೊಂಡು ಹೋಗಿ ಹೇಳ್ಬರ್ತೀನಿ ಅಂದಿನಿ. ಇವತ್ತಿಗೆ ಏನು ತಿಳ್ಕೊತಾರೋ ತಡಾಗ ಹೋದರೆ. ಇದು ಒಂದು ದಿವ್ಸ ಬಲ್ಲಿ ಸೀತಕ್ಕ, ಯಾವತ್ತು ಬರ್ತೀರಿ? ಬಂದು ಒಳ್ಳೆ ಕೆಲಸ ಮಾಡಿದೆ. ಆದರೆ ಏನು ಇವ್ರು ಇಲ್ದಿದ್ದಾಗಲೇ ಬರಬೇಕು ಅನ್ನೋದೇನಿಲ್ಲ. ಇವ್ರಿಗೇನು ಅಷ್ಟಕ್ಕಷ್ಟೇ ಇಲ್ಲಪ್ಪ. ರಘುವೀರಣ್ಣ ಅನ್ಕೊಂಡ್ರೆ ಚೆನ್ನಾಗೇ ಇದ್ದಾರೆ, ಹೇಳ್ತಿರ್ತಾರೆ. ಮೊನ್ನೆ ಹಿಂಗೆ ಜ್ವರ ಎಲ್ಲ ಬಂದಾಗ ಪಾಪ ಅವರಿಗೊಂದು ಗೋಳೆ ಆಯ್ತು, ಎಂತಕ್ಕೆ ಹಿಂಗೆ ಆಗ್ತದೇನೋ ಅಂತ ಬೇಜಾರು ಮಾಡ್ಕೊತಿದ್ರು. ಇಲ್ಲಪ್ಪ, ಇವ್ರು ಹಾಗೇನಿದು ಮಾಡಲ್ಲ. ಈಗ ಎಂತ ಮಾಡೋದು ಮರತಿ, ನೀನು ಹಿಂಗೆ ಹೇಳ್ತೀಯಲ್ಲ, ಬರಬೇಕು. ಹೋಗ್ತೀನಿ ನಾನು, ಭಾರತಕ್ಕೂ ಬರ್ತೀನಿ ಅಂದರೆ ನಾವಿಬ್ಬರು ಹೋಗ್ತೀವಿ. ಆದರೆ ಪ್ರೇಮ, ನಾವು ಹೋಗಾರೋ ಅಲ್ಲಿ ಎಂತ ಮಾಡೋಕ್ಕಾಗ್ತದೆ? ನಮಗೇನು ಗೊತ್ತಾಗ್ತದೆ ಹೇಳು? ಕಾಯಿಲೆ ಇಂಥದ್ದು ಅಂತ ನೀನು ಹೇಳಲ್ಲ. ಅದಕ್ಕೆ ಹೇಳಿದ್ದು ಸೀತಕ್ಕ, ನೀವು ಹೋದ್ರೆ ಗೊತ್ತಾಗ್ತದೆ ಅಂತ. ಕಾಯಿಲೆ ಅಂದರೆ ಒಂಥರ ಮಾನಸಿಕ ಶುರುವಾಗಿದೆ ಏನೋ ಅಂತಾರೆ ಸಣ್ಣಮ್ಮ. ಹೇಳಬೇಡ ಅಂದರೆ, ಯಾರ ಹತ್ರನೂ ಹೇಳಬೇಡ ಅಂದರೆ. ನಿಮಗೆ ಹಿಂಗೆ ಬರೋಕ್ಕೆ ಅವ್ರು ಹೇಳಿದ್ರೆ, ಹಾಗಾಗಿ ನಿಮ್ಮ ಹತ್ರ ಬಾಯ್ಬಿಟ್ಟೆ ನಾನು. ನಮ್ಮ ಮನೆಯಲ್ಲಿ ಸಗತ ಇದ್ರ ಸುದ್ದಿ ಮಾತಾಡಲ್ಲ. ಎಂತ ಮಾಡ್ತಾರೆ ಗೊತ್ತಾ, ಉಣ್ಣಕ್ಕೆ ತಿನ್ನಕ್ಕೆ ಕೂತ್ಕೊಂಡ್ರೆ ಎಂಥದೋ ಜ್ಞಾನ ಮಾಡ್ತಾ ಕೂತ್ಕೊಳ್ಳೋದು. ಉಣ್ಣೋದೇ ಇಲ್ಲ, ತಿನ್ನೋದೇ ಇಲ್ಲ. ಸಣ್ಣಮ್ಮ 100 ಸತಿ ಹೇಳ್ಬೇಕು, ಅಪ್ಪ ತಿಂಡಿ ತಿನ್ನಿ, ಅಪ್ಪ ಊಟ ಮಾಡಿ ಅಂತ. ಇಲ್ದಿದ್ರೆ ಒಂದೊಂದು ಸತಿ ಮೊನ್ನೆ ಒಂದೇ ನೋಡ್ತೀನಿ, ಬಾಲೆ ಹಿಡ್ಕೊಂಡು ಏನು ಗಟ್ಟಿ ಅಳ್ತಾ ಇದ್ದಾರೆ. ಆ ಬಾಲಿಗೆ ಒಂಥರ ಹೆದರಿಕೆ ಆದಂಗೆ ಆತಲ್ಲ, ಅದು ಚಿಲ್ಲೋನ್ ಕೂಗಿದ್ದು. ಎಂತ ಅಂತ ನಾನು ಸಣ್ಣಮ್ಮ ಹೋಗಿ ನೋಡ್ತೀನಿ, ಹಿಂಗೆ ಇದು ಮಾಡ್ತಾ ಇದ್ದಾರೆ.
ಕೈಯಲ್ಲಿಂದ ಬಾಲೆ ಬಿಡಿಸ್ಕಿಬೇಕಾರೆ ಸಾಕಾಗಿ ಹೋತು. ಹಿಂಗೆ ಮಾಡ್ತಾರೆ ನೋಡಿ. ಹೋಗಿ ಮಾಡ್ಕೊಬಾ. ನೀನು ಹೋಗ್ಬೇಕನ? ಹೋಗೋದಾದ್ರೆ ಈಗಲೇ ಹೋಗಿ ಬಂದುಬಿಡು. ಏ ಗುಬ್ಬಿ, ಅಲ್ಲೆಂತ ಕೂತಿದ್ಯಾ? ಈ ಕಡೆ ಹೋಗು, ಈ ಕಡೆ ಹೋಗು. ನಿಂಗೆ ಅಲ್ಲೇನು ಕೆಲಸ? ಸೂಸು ಮಾಡ ಹೇಳೆ ಮೇಲಲ್ಲ ಅತ್ತೆ ಏನು ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊಬರಕ್ಕೆ ಹೋತಿದ್ದೀಯಲ್ಲ. ನಾಲ್ಗಿ ಮೇಲೆ ಬರೆ ಇಡ್ತೀನಿ ನೋಡು, ಒಂದಿನ ಹೇಳ್ತೀನಿ ಅಮ್ಮನ ಹತ್ರ, ತಡಿ ಆಮೇಲೆ. ಅಯ್ಯೋ ಇಲ್ಲ ಮರಯ್ಯ, ನಾ ಏನು ಹೋದ್ನ ಈಗ ಅಲ್ಲಿ? ನಾ ಈ ಕಡೆ ಹೋಗಕ್ಕೆ ಅಂತಾನೆ ಬಂದಿದ್ದು. ಪಟಾಕಿಯನ್ನು ಬೆಂಟಕಿಂಗ್ ಮಾಡ್ತಾನೇನು? ಎಂತ ಅಂತ ನೋಡೋದು ಮರತಿ. ಇದಕ್ಕೆಲ್ಲ ಪ್ರೇಮ ನಾವು ಬಂದು ಏನು ಮಾಡೋಕ್ಕಾಗ್ತದೆ? ನಮ್ಮ ಹತ್ರ ಅವ್ರೇನಾದ್ರು ಮನ್ಸು ಬಿಚ್ಚಿ ಮಾತಾಡ್ತಾರ? ಈಗ ಅನಿಲ ಪಾಪಣ್ಣ ಇವರೇ ಸೈ, ನಮ್ಮನೇಲಿ ಇವರಿಗೂ ಮತ್ತು ಅಷ್ಟೇನು ಗೊತ್ತಾಗಲ್ಲ. ಎಂತಕ್ಕೂ ಅನಿಲಿನ ಪರಿಸ್ಥಿತಿ ಹಿಂಗೆ ಹಾಕಿ ಕೂತದಲ್ಲ. ಇಲ್ಲದ್ರೆ ಅವನ್ನೇ ಹೋಗಕ್ಕೆ ಹೇಳ್ಬೋದಿತ್ತು. ಸಣ್ಣಮ್ಮನು ಅದೇ ಹೇಳೋದು. ಪಾಪ ಇದ್ರ ಮಧ್ಯೆ ಅವರಿಗೆ ಅನಿಲನ್ನು ಮಾತಾಡ್ಸೋಕೆ ಹೋಗ್ಲಾ ಅನ್ನೋದೊಂದು ಯತೆ. ಮತ್ತೆ ಅವತ್ತೊಂದು ದಿವಸ ಏನು ಹೋಗೋಣ ಅಂತ ಕೂತಿದ್ರು ಇಬ್ಬರು, ಹೋಗೋಣ ಹೋಗಿ ಮಾತಾಡ್ಸ್ಕಿ ಬರೋಣ ಅಂತ. ಮತ್ತು ಸಣ್ಣಮ್ಮನೇ ಬೇಡ ಅಂತ ಬಿಡಿಸಿದ್ರು. ಅಲ್ಲಿ ಹೋದಾಗ ಎಲ್ಲರೂ ಹಿಂಗೆ ಏನಾರು ಇದು ಮಾಡೋದು, ಜನ ಏನಾರು ತಪ್ಪು ತಿಳ್ಕೊಳೋದು, ಅವೆಲ್ಲ ಯಾಕೆ ಬೇಕೆ, ಇಲ್ಲೇ ಇರಲಿ ಬಿಡು ಅಂತ ಹೇಳಿದ್ರು. ಜ್ವರನೇ ತಲೆಗೇರಿ ಏನಾರು ಒಂಚೂರು ಇದಾತಾನೆ. ಜ್ವರ ಬಂದಮೇಲೆ ಅವ್ರು ಹಿಂಗಾಗಿದ್ದಲ್ಲನಾ? ಇಲ್ಲಪ್ಪ, ಅದಕ್ಕಿಂತ ಮುಂಚೆನೂ ಇತ್ತು. ಭಾಳ ಯೋಚನೆ ಮಾಡ್ತಿದ್ರು, ಯಾರಿಗೆಲ್ಲಿಗೂ ಗುಟ್ಟು ಬಿಟ್ಟು ಕೊಡ್ತಿರ್ಲ. ಹಂಗಾಗಿ ಜನಕ್ಕೆ ಗೊತ್ತಾಗ್ತಿರ್ಲ. ಏನೋ ಮರತೆ, ನೀ ಹೇಳ್ದಂಗೆ ಆ ಮಗಿನ ಗ್ರಾಚಾರ ಮಾತ್ರ ಥೋ, ಯಾವ ಮನುಷ್ಯರಿಗೂ ಹಿಂಗಾಗಬಾರ್ದೆ. ಸೀತಕ್ಕ, ನೀ ಏನೇ ಹೇಳಿ ಎಲ್ಲ ಹೇಳ್ತಾರಲ್ಲ, ಕಲಿಕಾಲ ಅಂದರೆ ಕಲಿಕಾಲನೇ. ಒಳ್ಳೆ ಮನುಷ್ಯರಿಗೆ ದಿನೇ ಇಲ್ಲ ನೋಡಿ. ಅಲ್ಲ, ಅವ್ರು ಯಾರಿಗೊಂದು ಮನಸ್ಸು ನೋಯಿಸಾರಲ್ಲ, ಯಾರಿಗೊಂದು ಏನಾರು ಕಷ್ಟ ಅಂತ ಹೋದರಿಗೆ ಅವ್ರ ಕೈಯಲ್ಲಾದ ಇದು ಮಾಡ್ಯಾರ, ಹಂಗಾರೆ ಅವರಿಗೆ ಹಿಂಗೆ ಆಗ್ಬೇಕನ್ನು ಹೇಳಿ. ಎಷ್ಟೆಷ್ಟು ಊರದು ಏನೇನು ಮಾಡಾರಲ್ಲ, ಎಷ್ಟು ಜನ ಆಗದಾರೆ. ಅದು ಹೌದು, ಅದು ಎಂತ ಮಾಡೋದು ಹೇಳ? ಇನ್ನು ಭಗವಂತನ ಹತ್ರನೇ ಕೇಳಬೇಕು, ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯಾ ಅಂತ. ಅವನು ಎಂತ ಕೊಡ್ತಾನೆ? ಅವನೇ ಹಿಂಗೆ ಮಾಡಿದ್ದ ಹಾಕ್ಯಂಡು ಮತ್ತು ಅವನು ಎಂತ ಉತ್ತರ ಕೊಡ್ತಾನೆ? ನಂಗೊಂದು ಬೇಜಾರು ಅಂದರೆ ಸೀತಕ್ಕ, ಸಣ್ಣಮ್ಮಿಗೆ ಬತ್ತ ದೇವ್ರ ಪೂಜೆ ಮಾಡೋದೇ ಬಿಟ್ಟಾರೆ. ನಿನ್ನೆ ಒಂದು ತುಳಸಿಗೆ ನೀರು ಹಾಕಿ ಒಂದು 2 ಹೂವು ಹಿಡಿ ತಲೆ ಮೇಲೆ ಅಂತ ಹೇಳಿದ್ರೆ, ಬೇಡ ಪ್ರೇಮ, ಎಷ್ಟು ಮಾಡಿದ್ರು ಅಷ್ಟೇ ಪೂಜೆ ಪುನಸ್ಕಾರ ಯಾವುದ್ರಲ್ಲೂ ನಂಗೆ ನಂಬಿಕೆನೇ ಇಲ್ಲ ಆಗಿದೆ, ಬತ್ತ ಅಂತ ಹೇಳ್ತಾರೆ. ಬೇಜಾರಾತು. ಎಂತ ಮಾಡ್ತೀರಿ ಹೇಳಿ? ಬಂದರೆ ಗುಬ್ಬಿಗುಂಡ ಏನು ಮಾಡ್ತಿದ್ದೀರಿ? ಎಷ್ಟೊತ್ತು? ಬಂದು ಅಯ್ಯೋ, ಇವೊಂದು ಒಳ್ಳೆ ಕತೆ ಆಯ್ತು ಮರ. ಇವನು ಸೂಸು ಮಾಡಕ್ಕೆ ಹೋಗಂಗೂ ಇಲ್ಲ. ದೊಡ್ಡ ಪ್ರಿನ್ಸಿಪಲ್ ಆಗಿ ಹೋದ ಈಗ. ಈಗ ಸುಮ್ಮನೆ ಹೋಗು ಮರತಿ, ಮತ್ತೆ ಬಯಸ್ಕೆ ನಂಗೊಂದು ಮಾಡಬೇಡ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲಲ್ಲೇ ಪ್ರೇಮ. ನೋಡೋಣ, ನಾನು ಭಾರತಕ್ಕೆ ಹೇಳ್ತೀನಿ, ಇವತ್ತು ಬರೋಣ ಅಂದರೆ ಮನೆ ಬದಿ ಯಾರೂ ಇಲ್ಲ. ಇವರು ಅನಿಲರ ಮನೆಗೆ ಹೋಗಿದ್ದು ನೋಡ್ದಲ್ಲ ನೀನಲ್ಲೇ. ಈಗ ಭಾಳ ಕಣ್ಣಿಗೆ ಕತ್ಲೆ ಆಗೋ ತನಕ ಆದ್ರೆ ನಾನು ಅಲ್ಲೇ ಇರ್ತೀನಿ, ಬೆಳಿಗ್ಗೆ ಎದ್ದು ಹೊಡಿಬೇಕಾಗಿದ್ದನ್ನು ಪೂರೈಸೇ ಬರ್ತೀನಿ ಅಂತ ಹೇಳ್ಯಾರೆ. ಈಗ ಹಂಗೆ ಹೋಗಿ ನಮ್ಮ ಮನೆ ಬದಿ ಇರ್ಬೇಕಲ್ಲೇ ಪ್ರೇಮ. ಯಾರೊಬ್ರು ಇರಲೇಬೇಕು, ನಿಂಗೆ ಗೊತ್ತಲ್ಲ. ಅದು ಈಗ ಭಾರತಕ್ಕೆ ಅವತ್ತಿಂದ ಹೇಳ್ತಾ ಇದ್ದಾರೆ, ನೀನು ಯಾವತ್ತು ಹೋತಿ ಹೇಳು ಬರ್ತೀನಿ ಅಂತ. ಅವ್ರಿಗೆ ಹೇಳ್ದೆ ಹೆಂಗೆ ಬರೋಕ್ಕತ್ತದ ಹೇಳು? ಅವರು ಈಗ ಹೇಳ್ದ ಕೂಡಲೇ ಏಕಾಏಕಿ ಎದ್ದು ಹೊರಟು ಬರೋಕ್ಕೂ ಆಗಲ್ಲ. ಈಗ ಕೆಲಸ ಯಾರ್ಯಾರದ್ದು ಎಷ್ಟೆಷ್ಟು ಅದೇ ಅಂತ ನೋಡ್ಕಿಬೇಕಲ್ಲ. ಹಾಗಾಗಿ ಹೇಳು ಸಣ್ಣ ಮಗತ. ಇಲ್ಲ ಸೀತಕ್ಕ, ಇವತ್ತಂದ್ರೆ ಇವತ್ತೇ ಬರಲಿ ಅಂತ ಹೇಳಿದ್ದಲ್ಲ ನಾನು. ಹಾಗೆ ಸಣ್ಣಮ್ಮ ನನ್ನ ಹತ್ರ ಹೇಳಿ ಭಾಳ ದಿನ ಆಗಿದೆ, ಒಂದು ವಾರದ ಮೇಲೆ ಆತೇನ. ನನಗೆ ಒಂದು ಜ್ಞಾನನೂ ಆಗ್ತಿರ್ಲ, ಪುರ್ಸೊತ್ತು ಆಗ್ತಿರ್ಲ. ಇವತ್ತು ಮತ್ತಲ್ಲಿ ಗುಂಡಪ್ಪಣ್ಣ ಆ ಕಡೆ ಹೋಗೋದು ನೋಡಿದ್ನ, ಹಾಗಾಗಿ ಈ ಕಡೆ ಬಂದು ಹೇಳೇ ಹೋಗೋಣ ಅಂತ ಬಂದಿದ್ದು. ನಿಮ್ಗೆ ಅನುಕೂಲ ಆದಾಗ ಬಲ್ಲಿ, ಆದರೆ ಆದಷ್ಟು ಬೇಗನೆ ಬಲ್ಲಿ ಸೀತಕ್ಕ. ಒಂಥರ ನೀವು ಸಣ್ಣಮ್ಮನ ನೋಡಿದ್ರೆ ಯಾರ ಮಕ್ಕಳು ಹೆತ್ತಾರ ಆ ಸಂಕಟ ನೋಡಬಾರ್ದು. ತಾಯಿ ಸ್ವರ್ಗದಲ್ಲಿ ಅದಾರ ಎಂಥದೋ ಅಲ್ಲಿಂದನೇ ಮಗಳ ಗೋಳು ನೋಡಿ ಏನು ಹೇಳ್ತಾರೇನ. ಈ ವಯಸ್ಸಿಗೆ ಪಾಪ ಅವ್ರ ಸಾವುಕಾರಿಕೆಗೆ ಅವ್ರು ಇವತ್ತು ಹೆಂಗಿರ್ಬೇಕು. ಆದರೂ ಅವ್ರು ಇದ್ದಿದ್ದು ನೋಡ್ರೆ ನನಗೆ ಮನಸ್ಸಿಗೆ ಬೇಜಾರಾಗ್ತದೆ. ಹಾಕಿದ್ದರಿಗಿರಲಿ ಹೂನೆ.
ಬರ್ತೀನಿ ಪ್ರೇಮ, ನೀನು ಇಷ್ಟು ಹೇಳ್ಬೇಕನೆ. ನಾನು ಅವತ್ತೇ ಬರಬೇಕು ಅಂತ ಅಂದ್ಕೊಂಡಳ. ಪಾರ್ವತಕ್ಕಗೆ ಹೇಳ್ತೀನಿ, ಹೇಳಿ ನಾಳೆ ನಾಡ್ದಂಗೆ ಯಾವತ್ತಾರ ಒಂದಿನ ಬಂದೇ ಬಿಡ್ತೀನಿ. ಬಂದು ಅಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ, ಎಂತಾರಾಗಲಿ ರಮ್ಮಿಗೆ ಧೈರ್ಯ ಹೇಳೋಕ್ಕಾರು ಬರ್ತೀನಿ. ನಾ ಹಂಗಾರೆ ಹೋಗ್ತೀನಿ ಆತ ಸೀತಕ್ಕ. ಈಗ ಭಾರತಕ್ಕೆ ಹಂಗಾರೆ ನಾ ಏನು ಹೇಳೋದು ಬೇಡಲ್ಲ, ನೀವೇ ಹೇಳ್ತೀರಲ್ಲ. ಹೇಳ್ತೀನಿ ಬಿಡು. ನೀ ಅತ್ಲಾಗೆಲ್ಲಾರು ಹೋದರೆ ಒಂಚೂರು ಹೇಳೋಕ್ಕಾದ್ರೆ ಹೇಳು, ಇಲ್ಲ ನಾ ಹೇಳ್ತೀನಿ. ಹಂಗಾರೆ ನಾ ಏನು ಹೇಳ್ತೀನಿ ಸೀತಕ್ಕ, ಜ್ಞಾನ ಇರಲಿ ಮತ್ತೆ. ಅಲ್ಲ ಪ್ರೇಮ ತಡಿಯೇ, ಒಂದೊಟ್ಟು ಕಾಪಿನೂ ಕೊಡ್ಲಲ್ಲೇ? ಬೇಡ ಸೀತಕ್ಕ, ಕಾಪಿ ಏನು ಬೇಡ. ನಾ ಏನು ನಿಮ್ಮನೇಲಿ ಕಾಪಿ ಕುಡಿದೇ ಇದ್ದಾಳಲ್ಲ. ಈಗ ಹೋಗ್ತೀನಿ, ಏನು ಸಣ್ಣಮ್ಮಲ್ಲಿ ಕಾಯ್ತಾ ಇರ್ತಾರೇನೋ. ನಮ್ಮ ಮನೆಗೆ ಹೋಗಿ ಅಲ್ಲಿ ಎಂತಾರು ಒಂಚೂರು ಕೆಲಸ ಮಾಡಿಕೊಟ್ಟೆ ಮತ್ತೆ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲೇ ಈಗ ಪ್ರೇಮ ನಾಗಪ್ಪ ಬಂದನೆ? ಇಲ್ಲ ಸೀತಕ್ಕ, ಬರಲ್ಲ. ನಂಗೆ ಅದೊಂದು ಬದಿಯಿಂದ ಗೋಳು. ಏನು ಮಾಡ್ತೀರಿ ಹೇಳಿ, ಇಂಥ ದಿನದಲ್ಲಿ ಏನಾರು ಗಟ್ಟಿ ಹೇಳಂಗಾರ ಅದೆಯಾ? ಆದರೂ ಬದಿ ಕರ್ಕೊಂಡು ಹೋಗಿ ಭಾಳ ಹೇಳಿದೆ, ಹೋಗೋಣ ಬೇಕಾದ್ರೆ ಆಮೇಲೆ ಒಂದು 2 ದಿನ ಮುಂಚೆನೇ ಬಂದ್ಕೋಬೋದು ಇಲ್ಲಿಗೆ. ಇವತ್ತು ಹೋಗೋಣ ಅಂದರೆ ಹೇಳಿದ ಮಾತೇ ಕೇಳಲ್ಲ. ಅಲ್ಲೆಲ್ಲ ಒಂದಷ್ಟು ಸಂಘಕ್ಕೆ ಜನ ಅದಾರ, ಅವ್ರು ಹಚ್ಚಾಕ್ ಕೊಟ್ಟಿದ್ರೆ ಏನೋ ನೀವು ಹೋಗೋದು ಬೇಡ ಅಂತ ಬಿಲ್ಕುಲ್ ಬರೋಲ್ಲ ಅಂತ ಕೂತ್ರು. ಗಟ್ಟಿಯಾಗಿ ಹೇಳಂಗಾರ ಅದೆಯಾ? ಇಂಥ ದಿನದಲ್ಲೂ ಗಂಡನ ಬಿಟ್ಟು ಹೋಗ್ಬೇಕಾದ್ರೆ ಏನು ಇದ್ರ ದುಡ್ಡಿಂದೇ ಲೆಕ್ಕ ಹಾಕ್ತದೆ ಅಂತಾರೆ. ಮತ್ತು ಏನಾರು ಮಾಡ್ಕೇಳಿ ಅಂತ ಬಿಟ್ಟು ಬಂದೆ. ಪುಣ್ಯಕ್ಕೆ ಈಗ ಒನಿಲ್ಲರ ಮನೆಯದ ಗುಂಡಪ್ಪಣ್ಣ ಪಾಪಣ್ಣ ಸೇರಿ ಹೊಡ್ಯಕ್ಕೆ ಹೋಗಿ ಎಷ್ಟು ಒಳ್ಳೇದಾಯ್ತು ಗೊತ್ತಾ. ಬಂದ ಮೇಲಾರು ಈಗ ಮೀನಾಕ್ಷಿ ಮನೆಯದು ಹೊಡಿಬೇಕು. ಪಾಪ ಇದು ಬೆಳ್ಳಿ ನೋಡ್ತೀನಿ, ಇವತ್ತು ಬೆಳಿಗ್ಗೆ ಬಂದದೆ. ಒಂಚೂರು ಔಷಧಿ ಹೊಡ್ಕೊಡಕ್ಕೆ ಹೇಳಿ ಪ್ರೇಮಕ್ಕ ಅಂತ. ಅದು ಒಂದು ಮೊದಲೇ ಬಂದು ಹೇಳಿದ್ರಾರ ಆತಿತ್ತು. ಈಗ ಏನು ಮಾಡ್ತೀರಿ ಹೇಳಿ, ಅವ್ರು ಬರೋದೇ 4-5 ದಿನ ಆಗ್ತದೆ ಏನೋ ಅಲ್ಲಿಂದ. ಅದನ್ನು ಹೇಳೋಕ್ಕಾಗಿ ಕೇಳಿದೆ ಪ್ರೇಮ ನಾನು, ನಾಗಪ್ಪ ಬಂದ ನಾನು ಅಂತ. ಬಂದು ಕೂಡಲೇ ಫಸ್ಟ್ ಅವ್ರ ಮನೆಗೊಂದು ಹೊಡ್ಕೊಡಕ್ಕೆ ಹೇಳೆ. ಪಾಪ ಆ ಮಗಿನ ಗೋಳು ಅಂದರೆ ಈ ವಯಸ್ಸಿಗೆ ಅದಷ್ಟೆಲ್ಲ ತಲೆಗೆ ಹಾಕಿನ ಮಾಡ್ತಾ ಇದೆಯಲ್ಲ, ಅದು ಹೇಳು. ಅದು ನೋಡಿ ಕಲಿಬೇಕು. ನಮ್ಮ ಪಟಾಕಿಗೆ ನಾನು ಅದೇ ಹೇಳ್ತೀನಿ, ನಿಮಗೆಲ್ಲ ನಾವು ಇದನ್ನು ಮಾಡಿಕೊಟ್ಟಿದ್ದು ಹೆಚ್ಚಾಗಿದೆ ಅಂತ. ಯಾವ ದೊಡ್ಡ ವಯಸ್ಸಿಂದೆ ಪಾಪ ಆ ಮಗು. ಸೀತಕ್ಕ, ನನಗೇನು ಗೊತ್ತಿಲ್ಲ, ನಾನು ಸಣ್ಣಲ್ಲಿಂದ ನೋಡ್ಲ ನಾ ಮಗಿನ. ಪಾಪ ಅನ್ನಿಸ್ತದೆ. ಅದಕ್ಕೂ ಒಂಥರ ನಮ್ಮ ಸಣ್ಣಮ್ಮನಂಗೆ ಒಂದಾದ್ಮೇಲೆ ಒಂದು ಗೋಳೆಯ ಎಂಥದಾರು ಒಂದು ಇರ್ತದೆ. ಈಗ ನೋಡಿದ್ರೆ ಹಿಂಗಾಕಿ ಕೂತದೆ. ಆದರೂ ಧೈರ್ಯ ಮಾಡಿ ಬಂದದಲ್ಲ ಹೇಳಿ, ಈಗ ತಲೆಗೆ ಬಂದದಲ್ಲ ಈಗ ನಮ್ಮ ಮನೇಲಿ ಇವ್ರನ್ನ ಕರ್ಕೊಂಡೋಗಿ ಔಷಧಿ ಹೊಡೆಸ್ಬೋದು ಅಂತ. ನಾನು ಜ್ಞಾನ ಮಾಡೋದು ಅದನ್ನು ತಗೊಂಡು ಹೋದವನಿಗೆ ಮಾತ್ರ ಒಂದು ತುತ್ತನ್ನ ನೋಡಿ. ಎಂಥವನ ಮನೆ ಆದರೂ ಸುಧಾರಿಸಿ ತಗೊಂಡು ಹೋಗ್ತದದು. ಒಯ್ಯ ಮರತಿ, ಅದು ಆಮೇಲಿನ ಕತೆ ಆತಲ್ಲ, ಈಗ ಆಗದ್ನಿ ಹೇಳು. ಅದೊಂದು ಔಷಧಿ ಒಂದು ಹೊಡ್ಕೊಡೋಕ್ಕೊಂದು ವ್ಯವಸ್ಥೆ ಮಾಡೆ ಪ್ರೇಮ. ಇವ್ರು ಬಂದರೆ ನಂದೇನು ತೊಂದರೆ ಇಲ್ಲ ಸೀತಕ್ಕ, ಹೇಳ್ತೀನಿ ನಾನು. ಹೇಳಿನಿ ಬೆಳ್ಳಿ ಹತ್ರನೂ. ಈಗ ಮೀನಾಕ್ಷಿ ಮನೆಯದು ಏನು ಫಸ್ಟ್ ಹೊಡಿಯೋಕ್ಕೆ ಹೋಗಲ್ಲ, ಇವ್ರದ್ದು ಬೆಳ್ಳಿ ಮನೆಯದು ಹೊಡ್ಕೊಂಡೇ ಹೊಡಿಯೋಕ್ಕೆ ಹೇಳ್ಬೇಕು ಅಂತಿದ್ದೀನಿ. ಎಂತಕ್ಕೆ ಇವ್ರು ಬರೋಲ್ಲ ಹೇಳಿ. ಸೀತಕ್ಕ, ನಂಗೆ ತಡ ಆಗಿ ಹೋತು, ನಾ ಇನ್ನು ಹೋಗ್ತೀನತ್ತ. ಹೋಗಿ ಬರ್ತೀನಿ ಅನ್ನೆ ಮರತೆ, ಬರೋದೇ ಅಪರೂಪಕ್ಕೆ ಅನ್ಸತ್ತೆ. ಹೋಗಿ ಬರ್ತೀನಿ.